ಇಲ್ಲೋಡಿ ನನ್ನ ಮಗ ಪೂಜೆ ಮಾಡ್ತಾವ ನೋಡ್ರಿ ಅಪ್ಪನ ಜೊತೆ ಸೇರ್ಕೊಂಡು ಹೆಂಗ್ ಪೂಜೆ ಮಾಡ್ತಾವ ನೋಡ್ರಿ. ಕಾಣಿಸ್ತಾ ಇಲ್ವಾ ತೋರ್ಸೋದು? ಅವ್ರಿಗೂ ಪೂಜೆ ಮಾಡ್ತಾರೆ, ಅವ್ರಿಗೂ ಪೂಜೆ ಮಾಡ್ತಾ ಇದೀಯಮ್ಮ ನೀನು. ಅಲ್ಲಡಲ್ಲಡಲ್ಲಡಲ್ಲ. ಸೊ ಇದು ಸೋಮವಾರ ಅಲ್ವಾ, ಹಾಗಾಗಿ ತುಂಬ ದಿವಸ ಆಗಿದೆ ದೇವಸ್ಥಾನಕ್ಕೆ ಹೋಗಿ. ಅದಕ್ಕೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಏನು ಮಳೆ ಬರಂಗಿದೆಯಾ ಏನೋ ಸೌಂಡು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ಮಾಡ್ಕೊಂಬರ್ಬೇಕು. ಪೆಂಡಿಂಗ್ ಇದೆ, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿರೋದು ಕೇಳ್ಕೊಂಬರ್ಬೇಕು. ಹಾಗಾಗಿ ಇವಾಗ ಹೊರಡಬೇಕು. ಸೊ ಹಾಗಾಗಿ ರೆಡಿಯಾಗಿದ್ದೀನಿ. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಾನು ಬ್ಲಾಗ್ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮಮ್ಮಿ ಮಾಡ್ದಮ್ಮ, ವೆರಿ ಗುಡ್. Click that subscribe button, share and turn on the notification and give us a huge thumbs up. ನನ್ನ ಮಗಳೆಲ್ಲ ಇಂಗ್ಲೀಷಲ್ಲೇ ಹೇಳಾಕ್ಬಿಟ್ಲು. ಸೊ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಮಾಡಬೇಕು ಒಂದೊಂದೇ. ಇನ್ನೂ ಕಂಪ್ಲೀಟ್ ಆಗಿಲ್ಲ ನಮ್ಮ ಕೆಲಸಗಳು. ಇನ್ನು ನಾವು ತಂಬಿಟ್ಟು ಮಾಡಬೇಕು, ಎಳ್ಳುಂಡೆ ಗೋಪುರ ಮಾಡಬೇಕು, ಮತ್ತು ಪುರಿ ಉಂಡೆ ಮಾಡಬೇಕು. ಅರ್ಧದಷ್ಟು ಐಟಮ್ ಅಂದರೆ ಇವಾಗ ಕಡಲೆಪುರಿ ಕಳಶ ಟೈಪ್ ಮಾಡ್ತಾರೆ ಅದು, ಮತ್ತು ಮದುವೆ ಹೆಂಗೆ ಆರತಿ ಕುಣ್ಸಕ್ಕೆ ಗೊಂಬೆ ಬರುತ್ತೆ ಅದು, ಪಿಕಾಕು ಎಲ್ಲ ಆರ್ಡ್ರ್ ಮಾಡಿ ಬಂದಿದ್ದಾರೆ ನಮ್ಮ ಮನೆಯವರು. ಬರೀ ರೆಂಟಿಗೆನೆ 2,500 ಮೇಲಾಗಿದೆ ಬರೀ ರೆಂಟಿಗೆ. ಅದು ಗೊಂಬೆಗಳು ದೊಡ್ಡ ದೊಡ್ಡ ಡಾಲ್ ಬರುತ್ತಲ್ಲ ಅದೆಲ್ಲ ಇಕ್ಬೇಕಂತೆ ನಮ್ಮ ಮನೆಯವರು. ಸೊ ಅದೆಲ್ಲ ಆರ್ಡ್ರ್ ಮಾಡಿದ್ದಾರೆ. ಮತ್ತು ಸಕ್ಕರೆ ಗೊಂಬೆ ಎಲ್ಲ ಅದು ಬಂದು ಒಂದು ಪ್ಲೇಟ್ 700 ಅಂತ ಹೇಳಿದ್ದಾರೆ. 4 ಪೀಸ್ ಚಿಕ್ಕದು ಬರುತ್ತೆ, ಇಷ್ಟು ದೊಡ್ಡದು ಗೋಪುರ ಥರ ಬರುತ್ತೆ. ಅದು ನಾವೇ ತಗೋಬೇಕು, ಅದೆಲ್ಲ ರೆಂಟಿಗೆ ಕೊಡಲ್ಲ. ಸೊ ಡಾಲ್ಸ್ ಮಾತ್ರ ರೆಂಟಿಗೆ ತೊಗೊಂಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಬುಕ್ ಮಾಡಿದ್ವಿ. ಆಮೇಲೆ ಕೊಬ್ಬರಿಲಿ ಪ್ರತೀಕ್ಷಾ ಅನ್ನೋ ನೇಮು, ಮತ್ತು ಗಣಪತಿದೊಂದು ದೇವ್ರದ್ದು ಕೊಬ್ಬರಿಲಿ ಮಾಡಿಸ್ತಾ ಇದ್ವಿ. ಬರೀ ನೇಮಿಂಗ್ ಕೊಬ್ಬರಿ ಮಾಡೋದಕ್ಕೇ 300 ರೂಪಾಯಿ ಹೇಳಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಸ್ಪೆಷಲನ್ನು ಮಾಡಿಸ್ಲೇಬೇಕು. ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನು ತಟ್ಟೆ ಸಾಮಾನು ರೆಡಿ ಮಾಡಬೇಕು. ಹಾಗಾಗಿ ಇನ್ನು ನಾಡಿದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅತ್ತಿಗೆ ಮತ್ತು ಆಂಟಿ ಇಬ್ಬರು ಬರ್ತಾರೆ. ಇದು ಅಂತ ಕೋನ್ಗಳೆಲ್ಲ ಮಾಡ್ತಾರೆ ಎಳ್ಳುದು. ಆಮೇಲೆ ಮೆಹಂದಿಗೆ ಹೇಳಿದ್ದೀನಿ, ಬಳೆಗೆ ಹೇಳಿದ್ದೀನಿ. ಮೆಹಂದಿಗೆ ಮೇಯ್ನು ನನ್ನ ಮಗಳಿಗೆ ಇಲ್ಲಿ ತನಕ ಬಿಡೋದಕ್ಕೆ ಹೇಳಿದ್ದೀನಿ. ಮತ್ತು ಮಾಮೂಲಿ ಸೋದರತ್ತೆದಿರು ಶಾಸ್ತ್ರ ಮಾಡ್ತಾರಲ್ವ, ಸೋದರತ್ತೆದಿರ್ಗೂ ಬಿಡಿಸ್ಬಿಡೋಣ. ಫುಲ್ ಏನು ಬಿಡಿಸಲ್ಲ ಅವ್ರಿಗೆ, ಇದಿಷ್ಟು ಮತ್ತು ಬ್ಯಾಕ್ ಸೈಡ್ ಒಂದು ಲೈನ್ ಬಿಡಿಸ್ತೀನಿ. ಸೊ ಮಾತಾಡಿದ್ದೀವಿ, ನೋಡೋಣ. ಮತ್ತು ಬಳೆಗಿಂತಿಗೆ ಮದುವೆ ಏನಲ್ವಲ್ಲ ಅಂತ ಅನ್ಬೋದು. ಸೊ ಗೊತ್ತಿರೋರೇ ಇದ್ದಾರೆ ಬಳೆ ಹಾಕೋರು, ಕಡಿಮೆಗೆ ಹಾಕ್ಕೊಡ್ತಾರೆ. ಆಮೇಲೆ ಅದು ಅಲ್ಲದೆ ಮುತ್ತೈದೆಯರಲ್ವ, ಮೇನಾಗಿ ನಮ್ಮ ಮನೇಲಿ ಆ್ಯಕ್ಚುಲಿ ಸೋದರತ್ತೆದಿರ 5 ಜನ ಆಗ್ತಾರೆ. ಸೊ ಇನ್ನು ಒಂದು ಮೆಹಂದಿ ಮತ್ತು ಬಳೆ ಕೊಡಿಸ್ತಿದ್ರೆ ಏನು ಚೆನ್ನಾಗಿರುತ್ತಲ್ವ ಶಾಸ್ತ್ರ ಮಾಡೋರಿಗೆ, ಮುತ್ತೈದೆಯರಲ್ವೋದರೆ. ಹಾಗಾಗಿ ನಮಗೆ ಗೊತ್ತಿರೋರೇ ಬಳೆಯವ್ರು ಇರೋದ್ರಿಂದ ಅವ್ರಿಗೆ ಹೇಳಿದ್ದೀವಿ. ಸೊ ಯಾಕೆ ಎಲ್ಲರೂ ಖರ್ಚು ಮಾಡ್ತೀವಿ, ಇಷ್ಟಿಷ್ಟೇ ಯಾಕೆ ಉಳಿಸ್ಕೊಳ್ಳೋದು ಅಂದ್ಬಿಟ್ಟು. ಇನ್ನು ಮತ್ತು ಅಂಗಡಿ ತಂದು ಕೊಟ್ಟರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಡಿಸೈನ್ ಇಷ್ಟ ಆಗುತ್ತೆ. ಹಾಗಾಗಿ ಗಾಜಿನ ಬಳೆನೇ ಮನೆಗೆ ತರಿಸ್ತಾ ಇದ್ದೀನಿ. ಸೊ ಅದು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಹಾಗಾಗಿ ಅದೆಲ್ಲನೂ ಹಾಕಿಸ್ತೀನಿ. ಆವಾಗಲೂ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫ್ರೀ ಇದ್ದರೆ ಮಾಡಾಕ್ತೀನಿ. ಸೊ ಇಷ್ಟು ಪ್ಲ್ಯಾನಿಂಗ್ ಇದೆ. ನೋಡೋಣ ಯಾವುದೋ ಎಷ್ಟೆಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ ಅಂತ. ಇನ್ನೂ ಸ್ವಲ್ಪ ಜನ ಇನ್ವೈಟ್ ಮಾಡಬೇಕು. ಇನ್ವೈಟ್ ಮಾಡಿಲ್ಲ ನಮ್ಮ ಮನೆಯವರು, ಯಾಕಂದರೆ ಕೆಲವೊಬ್ರು ದೂರ ಇದ್ದಾರೆ. ಹಾಗಾಗಿ ಫೋನಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಹಂಗೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇದ್ದರು. ಇವತ್ತಂತೂ ಸಿಕ್ಕಾಪಟ್ಟೆ ಕ್ಯೂ ಬೇರೆ ಇತ್ತು. ನಾನು ಸಡನ್ನಾಗಿ ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ಅಂತ ಬಂದುಬಿಟ್ಟೆ. ನೋಡಿದ್ರೆ ಇಷ್ಟೊಂದು ರಶ್ ಇತ್ತು. ಪರವಾಗಿಲ್ಲ, ಆದರೂ ಮಹಾಮಂಗಳಾರತಿ ಆಗೋಗಿತ್ತು. ಹಾಗಾಗಿ ಬೇಗ ಕ್ಯೂ ಪಾಸ್ ಆಯಿತು. ಸೊ ದೇವಸ್ಥಾನದಲ್ಲಿ ದೇವ್ರಿಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಬಂದ್ವಿ. ನಮ್ಮ ಮನೆಯವರಲ್ಲಿ ಕರ್ಪೂರ ಹಚ್ತಾ ಇದ್ದಾರೆ. ಹಾಗಾಗಿ ನನ್ನ ಮಗ ಈ ಲೈಟಿಂಗ್ಸ್ ನೋಡ್ತೀನಿ ಅಂತ ನಿಂತಿದ್ದಾನೆ, ತೋರಿಸ್ತಾ ಇದ್ದೀನಿ. ಸೊ ಸಖತ್ ರೆಶು ಇತ್ತು, ಅಷ್ಟೇ ಚೆನ್ನಾಗಿ ಪೂಜೆನೂ ಆಯಿತು. ಸೊ ಪೂಜೆ ಮಾಡಿಸ್ಕೊಂಬಂದ್ಮೇಲೆ ಸಮಾಧಾನ ಆಯಿತು ನನಗೆ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿರಲಿಲ್ವಲ್ಲ. ಹಾಗಾಗಿ ಇವತ್ತು ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡೋಗಿ ನೀಟಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನನ್ನ ಮಗಳು ಮನೇಲಿದ್ದಾಳೆ, ಸೊ ಅವಳನ್ನು ಓಡಾಡ್ಸಲ್ಲ ಈಚೆ ಕಡೆ. ಹಾಗಾಗಿ ನಾನು ನಮ್ಮ ಮನೆಯವರು ನನ್ನ ಮಗ 3 ಜನ ಬಂದು ಪೂಜೆ ಮುಗಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವನ್ನ ಪೆಂಡಿಂಗ್ ಕೆಲಸ ಇದೆ. ಸೊ ಟೈಮ್ ಆಲ್ರೆಡಿ ಆಗಿದೆ, ಹಾಗಾಗಿ ಮನೆಗೆ ಹೊರಟೋಗ್ತೀನಿ. ಊಟ ಕೊಡಬೇಕು ಅವಳಿಗೆ. ಟೈಮಿಗೆ ಕರೆಕ್ಟಾಗಿ ಊಟ ಕೊಡೋದೇ ಇಂಪಾರ್ಟೆಂಟು ಈ ಟೈಮಲ್ಲಿ. ಹಾಗಾಗಿ ಮಿಸ್ ಮಾಡೋಂಗಿಲ್ಲ. ಇವಾಗ ಬೇಗ ಹೊರಡೋಣ ಮನೆಗೆ. ಈ ರಶಲ್ಲಿ ನನ್ನ ಮಗ ಬೇರೆ ನನ್ನ ಕೈ ಹಿಡ್ಕೊಳ್ಳಲ್ಲ, ನನ್ನ ಹತ್ರನೂ ಬರಲ್ಲ. ನಂಗೆ ಅಪ್ಪನೇ ಬೇಕು ಅಂತ ಕಿರ್ಚ್ಕೊಂಡು ಬಡ್ಕೋತಾ ಇರ್ತಾನೆ. ಸೊ ಹಾಗಾಗಿ ಅವ್ನು ಹಿಡ್ಕೊಂಡು ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಇದು ಲೈಟ್ ತೋರಿಸ್ಕೊಂಡು ಹಿಡ್ಕೊಂಡಿದ್ದೀನಿ ಕೈಯಲ್ಲಿ, ಇಲ್ಲ ಅಂದರೆ ಹೋಗ್ಬಿಡ್ತಾನೆ ಅವನು ಆ ಕಡೆ. ಅಲ್ಲವ್ರು ಪೂಜೆ ಮುಗಿಸ್ಕೊಂಡು ಬರ್ತೀನಿ ಕರ್ಪೂರ ಹಚ್ಬಿಟ್ಟು ಅಂತ ಹೋಗಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸ್ವೀಟ್ ಪೊಂಗಲ್ ಪ್ರಸಾದ ಕೊಟ್ಟಿದ್ರು. ಸೊ
ಪ್ರಸಾದ ತಿಂತಾ ಇದ್ದೀನಿ. ಹೌದಮ್ಮ, ನಿಮ್ಮ ಮಾಮಿ ಹಾಕ್ಕೊಂಡೆ ಅಮ್ಮ. ಅವನಿಗೆ ವಿಭೂತಿ ಬೆಳೆದಿದ್ವಲ್ಲ, ಅದಕ್ಕೆ ಮಾಮಿ ಹಾಕ್ಕೊಂಡಿದ್ದೀನಿ ಅಂತ. ಸ್ವೀಟ್ ಪೊಂಗಲ್ ಮಾಡಿಸಿದ್ರು, ಹಾಗಾಗಿ ಸ್ವೀಟ್ ಪೊಂಗಲ್ ತಿಂತಾ ಇದ್ದಾನೆ ನಮ್ಮ ಸುಬ್ಬ ಗಬ್ಬ. ಸೊ ಸ್ವೀಟ್ ಅಲ್ವಾ, ಹಾಗಾಗಿ ನನ್ನ ಮಗಂಗೆ ಬಳಕೆ ಬಜ್ಜಿ ಅಂದರೆ ತುಂಬ ಇಷ್ಟ. ಅಲ್ಲೇ ದೇವಸ್ಥಾನದ ಹತ್ರ ಮಾಡ್ತಾರೆ. ಸೊ ಬಳಕೆ ಇರಲಿಲ್ಲ, ಹೀರೆಕಾಯಿ ತೊಗೊಬಂದಿದ್ದೀನಿ ಈ ಸತಿ. ಯಾವುದು ಇದು ಬೇಕಾ? ಒಡೆ ಬೇಕಾ? ಹ್ಞೂ, ಹೀರೆಕಾಯಿ ಬಜ್ಜಿ ಮಾಡೋರೆ. ನನ್ನ ಮಗಳಿಗಿಲ್ಲ. ಸೊ ಅವಳಿಗೆ ಬರೀ ಸ್ವೀಟ್ ಪೊಂಗಲ್ ಕೊಟ್ಟಿದ್ದೀನಿ. ದೇವ್ರ ಪ್ರಸಾದ ಅಲ್ವಾ, ಏನಾಗಲ್ಲ. ತುಪ್ಪ ಕೊಬ್ಬರಿ ಎಲ್ಲ ಹಾಕಿ ಮಾಡಿರ್ತಾರೆ, ಬೆಲ್ಲ ಎಲ್ಲ. ದೇವ್ರ ಪ್ರಸಾದ ತುಂಬಾ ಒಳ್ಳೆಯದು. ಹಾಗಾಗಿ ಅವಳಿಗೆ ದೇವ್ರ ಪ್ರಸಾದ ಕೊಟ್ಟಿದ್ದೀನಿ, ಸ್ವೀಟ್ ಪೊಂಗಲ್. ಹ್ಞೂ, ನಾವು ಮಾಮಿ ಮಾಡ್ಕೊಂಡು ಬಂದಿದ್ದೀವಿ. ರೆಸ್ಟ್ ಇತ್ತು ಇವತ್ತು ಸಿಕ್ಕಾಬಟ್ಟೆ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಇವಾಗ ಇವನ್ಗೂ ಹಾಕೊಂಡು ತಿನ್ನಿಸ್ಬಿಡ್ತಾ ಇದ್ದೀನಿ. ಇವಾಗ ಇದೇ ಊಟ ಇವನ್ಗೂ. ಮಾಡ್ಬೇಕು, ಉಪ್ಪಿಟ್ಟು ಏನಾರು ಮಾಡ್ತೀನಿ. ಅವಳು ಬೇಕು ಅಂದರೆ ಉಪ್ಪಿಟ್ಟು ಮಾಡ್ತೀನಿ, ಇಲ್ಲ ಅಂದರೆ ನಮಗೆ ಒಂಚೂರು ಬೇಳೆ ತೊವೆ ತಿನ್ಕೋತೀವಿ. ಯಾಕಂದ್ರೆ ಪ್ರಸಾದ ಜಾಸ್ತಿ ಕೊಟ್ಟಿದ್ದಾರೆ ದೇವ್ರದ್ದು ಪೊಂಗಲ್ಲು, ಅದೇ ಸಾಕಾಗತ್ತೆ. ಹಾಗಾಗಿ ಇನ್ನು ಪಾಪು ಅಂತೂ ಇದೇ ತಿನ್ಕೋತಾನೆ, ಅವನಿಗೂ ಹೊಟ್ಟೆ ತುಂಬತ್ತಿದ್ದು. ನಮ್ಮ ಮನೆಯವ್ರಿಗೂ ನನಗೂ ಒಂಚೂರು ವೈಟ್ ರೈಸ್ ಏನಾರ, ಇಲ್ಲಾಂದ್ರೆ ಅಕ್ಕಿ ರೊಟ್ಟಿದು ಇಟ್ಟಿದ್ದು ಫ್ರಿಜ್ಜಲ್ಲಿ, ಅದನ್ನು ಮಾಡ್ಕೋತೀವಿ. ಒಂಚೂರು ಉಪ್ಪಿನಕಾಯಿ ಏನಾರು ಹಾಕೊಂಡು ತಿನ್ಕೊಳ್ಳೋದು ಒಂದು ಟೈಮ್ಗೆ. ಯಾಕಂದರೆ ಇವಾಗ ಇವಳಿಗೆಲ್ಲ ಬಿಸಿ ಬಿಸಿ ಕೊಡಬೇಕು, ತಂಗಳು ಊಟ ಏನೋ ಕೊಡೋಂಗಿಲ್ಲ. ಹಾಗಾಗಿ ಸುಮ್ಮನೆ ಇವಾಗ ಸಾಂಬಾರು ಏನಾರು ಮಾಡಿದ್ರು ವೇಸ್ಟ್ ಆಗುತ್ತೆ. ಇದು ತಿನ್ಬೇಕು, ಅದು ತಿನ್ಬೇಕು, ತಿನ್ನಿಸ್ಕೊಡ್ತೀನಿ, ವೇಸ್ಟ್ ಆಗುತ್ತೆ. ಅದಕ್ಕೆ ಬೆಳಿಗ್ಗೆ ಮಾಡ್ಕೊಂಡ್ರೆ ಟಿಫನ್ನು ಮತ್ತು ಸಾಂಬಾರೆಲ್ಲ ಫ್ರೆಶ್ ಆಗಿರುತ್ತೆ ಅವ್ಳಿಗೆ ಊಟ ಮಾಡೋಕ್ಕೆ. ಸೊ ನಮಗಾದರೆ ನೆನ್ನೆದೋ ಇಲ್ಲ ಮಧ್ಯಾಹ್ನದೋ ಸಾಂಬಾರು ಇದ್ದರೆ ಅಡ್ಜಸ್ಟ್ ಮಾಡ್ಬೋದು. ಸೊ ಎಸ್ಪೆಷಲಿ ಬಾಣ್ತನ ಮಾಡುವಾಗ ತಂಗಳು ಪದಾರ್ಥ ಏನು ಕೊಡಬಾರ್ದು, ಮತ್ತು ಆರೋಗ್ಯದ ಪದಾರ್ಥನೂ ಕೊಡಬಾರ್ದು. ಹಾಗಾಗಿ ಸ್ವಲ್ಪ ನಮ್ಗೆ ಏನಿದ್ರು ಅದನ್ನೇ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಅವಳಿಗೆ ಮಾತ್ರ ಬಿಸಿ ಬಿಸಿ ಕೊಡ್ತೀನಿ. ಹಾಗಾಗಿ ಅವಳೊಬ್ಳಿಗಾದರೆ ಸಾಕು ಬಿಸಿ ಬಿಸಿ ಅನ್ನೋ ಥರ ಯೋಚನೆ ಮಾಡ್ತೀನಿ. ಯಾಕಂದರೆ ಎರಡೆರಡು ಅಡುಗೆ ನನಗೂ ಮಾಡೋಕ್ಕಾಗಲ್ಲ ಅಲ್ವಾ. ಅವಳಿಗೇನು ಕೊಡ್ತೀವಿ ಅದನ್ನೇ ತಿನ್ಕೊಬಿಡ್ತೀವಿ. ಅದ್ರ ನಾಳೆಗೆ ಏನಾರು ಅವಳಿಗೆ ಮಾಡಿರೋ ಸಾಂಬಾರು ಮಿಕ್ಕೊಂಡ್ರೆ ನಾವೇ ಊಟ ಮಾಡ್ಕೋತೀವಿ. ಅವಳಿಗೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಇಲ್ಲ ಅವಲಕ್ಕಿ ಎಲ್ಲ ಫ್ರೆಶ್ ಐಟಮ್, ಉಪ್ಪಿಟ್ಟು ರವೆದು ಉಪ್ಪಿಟ್ಟು ಕೊಡಬೇಕು, ಅದು ಒಳ್ಳೆಯದು. ಅದು ಬಿಟ್ಟರೆ ಅವಲಕ್ಕಿ ಕೊಡ್ಬೋದು, ಅಂದರೆ ಟೊಮೊಟೊ ಹಾಕ್ಬಾರ್ದು, ಆ ಥರ ಮಾಡಿ ಕೊಡೋದು. ಕಾಯಿ ಹಾಕ್ಬಾರ್ದು, ಟೊಮೊಟೊ ಹಾಕ್ಬಾರ್ದು, ಕೊಬ್ಬರಿ ಬಳಸ್ಬೋದು. ಏನಮ್ಮ ಏನದು? ನೀನು ನೋಡ್ತೀಯ ಅದು ಯೂಟ್ಯೂಬ್ದು? ಹಾಕ್ಕೊಡ್ತೀನಿ ಇರು. ಅದು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಟಿ ವಿಲಿ ಏನಾರು ಹಾಕ್ಬಿಟ್ಟು ಸೌಂಡ್ ಬಂದ್ಬಿಟ್ರೆ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ಟಿ ವಿ ಹಾಕು ಅಂತವನು. ಟಿ ವಿ ನಮ್ಮನೆ ಟಿ ವಿ. ಹೌದಮ್ಮ. ಸೊ ಇವತ್ತು ಬುಧವಾರದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇದ್ರ ಜೊತೆಲೆ ಹಾಕ್ತಾ ಇದ್ದೀನಿ. ಸೊ ಇವಾಗ ತಟ್ಟೆ ಗಿಡಕ್ಕೆ ಅಂತ ತಂಬಿಟ್ಟು ಮತ್ತು ಕಡಲೆಪುರಿ ಉಂಡೆ ಇವೆಲ್ಲ ಮಾಡೋದಕ್ಕೆ ಕೂತಿದ್ದೀವಿ. ಸೊ ಆಗಿದ್ದು ಮಾತ್ರ ಬರೀ ಎಳ್ಳುಂಡೆ ತಂಬಿಟ್ಟು ಮತ್ತು ಅಕ್ಕಿ ತಂಬಿಟ್ಟು ಇವೆರಡೇ ಮಾಡೋಕ್ಕಾಗಿದ್ದು. ಯಾಕಂದರೆ ಎಲ್ಲ ತಯಾರಿ ಮಾಡ್ಕೊಂಡು ಮಾಡಬೇಕಲ್ವ, ಹಾಗಾಗಿ ಟೈಮ್ ಆಗೋಯ್ತು. ಇನ್ನು ಮಿಕ್ಕಿದ್ದು ನಾಳೆ ಮಾಡೋಣ ಬಿಡು ಮಂಜು ಅಂತ ಅಂದರು. ಸೊ ಹಾಗಾಗಿ ನಾಳೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಎಷ್ಟಾಗೋದಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಸೊ ಮಾಡೋಕ್ಕೆ ಬಂದು ಆಂಟಿ ಮತ್ತು ನಮ್ಮ ಅತ್ತಿಗೆದಿರು ಇಬ್ಬರೂ ಕರೆಸಿದ್ದೆ. ಇಲ್ಲೇ ನಿಯರ್ ಬೈ ಇರೋದ್ರಿಂದ ಬೇಗ ಬರ್ತಾರೆ. ಸೊ ದೂರ ಇದ್ದರೆ ಸ್ವಲ್ಪ ಪಾಪ ಅವ್ರಿಗೂ ಬರೋಕ್ಕೂ ಕಷ್ಟ, ಆಟೋ ಚಾರ್ಜ್ ಎಲ್ಲ ಹಾಕ್ಕೊಂಡು. ಹತ್ರ ಇರೋರು ಯಾರ್ಯಾರು ಇದ್ದಾರೆ ಅವ್ರನ್ನ ಕರ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇನ್ನು ಬೇಗ ಮಾಡಬೇಕು ಕೆಲಸ. ನಾನು ಕೊಬ್ಬರಿ ತುರ್ಕೊಡ್ತಾ ಇದ್ದೀನಿ. ಮೇಯ್ನಾಗಿ ಇದೆಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಿಬಿಡುತ್ತೆ. ಮಾಡೋದು ತುಂಬ ಈಸಿ, ಬಟ್ ತಯಾರಿ ಮಾಡ್ಕೊಳ್ಳೋದು ಕಷ್ಟ. ಅದು ಅಲ್ಲದೆ ಪಾಕ ತೆಗೆಯೋದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಅದಕ್ಕೆ ಪಾಕ ಎಲ್ಲ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ, ಹಾಗಾಗಿ ಅವ್ರು ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಕೆಲಸ ಸೇರ್ಕೊಂಡು ಮಾಡಿನೇ ಅಷ್ಟು ಟೈಮ್ ಹಿಡೀತು. ಸೊ ಇನ್ನೂ ಕೆಲಸಗಳಿದೆ, ತೋರಿಸ್ತಾ ಹೋಗ್ತೀನಿ ವೀಡಿಯೋಗಳಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ಈ ವ್ಲಾಗ್ ಕಂಪ್ಲೀಟ್ ಆಗುತ್ತೆ. ಇಷ್ಟಕ್ಕೇ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ ಅಂತ ಕೇಳ್ತೀನಿ. ಸೊ ಒಂದೊಂದೇ ಅಂತಲೂ ಅಷ್ಟೇ ಟೈಮ್ ಹಿಡಿಯುತ್ತೆ. ಬಟ್ ಇವೆಲ್ಲ ಅಂಗಡಿಲಿ ತರಬೇಕು ಅಂದರೆ ಸಿಕ್ಕಾಬಟ್ಟೆ ದುಡ್ಡಾಗುತ್ತೆ. ಹಾಗಾಗಿ ನಮ್ಮ ಮನೇಲಿ ಇವ್ರಿಗೆಲ್ಲ ಬರುತ್ತಲ್ಲ, ಇವರೇ ಮಾಡ್ತಾರೆ. ಹಾಗಾಗಿ ತಯಾರಿಗಳು ಮಾಡ್ತಾಯಿದ್ದಾರೆ ಒಬ್ಬೊಬ್ರು ಒಂದೊಂಥರ. ಓಯ್ ಪಪ್ಪು ಹಾಯ್ ಮಾಡ. ಹಾಯ್ ಮಾಡಲ್ಲ, ಬಾಯ್ ಮಾಡಲ್ಲ, ಬಿಸಿ ಇದ್ದಾನೆ. ಅವನೇನು ಕೆಲಸ ಮಾಡ್ತಾವನಂತ ಅದಕ್ಕೆ ಯಾಕೆ ಬೇಡ್ರನ್ ಮಾಡ್ಕೊತಾನೆ? ಇದು ಎಲ್ಲ ಕಸನೇ ಅಲ್ವಾ? ಅತ್ತೆ ಇದೀರಲ್ಲ, ಸೇರ್ಕೊಂಡು ಹೊಸದೇ ಸಾಮಾನು ನಾನು ಅತ್ತೆ ಇಲ್ಲಿಂದಾನೆ ಜೂಮ್ ಮಾಡ್ಕೊಂಡು ತೋರಿಸ್ತಿದ್ದೀನಿ. ಅಲ್ಲಿ ಪಕ್ಕ ಇದು ಮಾಡ್ತಿರೋದು.
ನಾನು ಬರೀ ಇದನ್ನ ಪಾತ್ರೆ ತರಿಸ್ತೀನಿ. ಗೀತಾ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದ್ಸರಿ ಗರಂ ಸೆನ್ಸಿ ಕೊಡು. ಮಿಕ್ಸಿಗೆ ಹಾಕ್ತೀರ ಹಾಗೆ ಬೇಡವಾ? ಬೀಳಾಕ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳಿ. ಅವಾಗ ನಮ್ಗೆ ಅದು ಉಂಡೆ ಚೆನ್ನಾಗಿ ಬರುತ್ತೆ. ಒಂದೇ ಉಂಡೆ ಮಾಡಿ ಮಾಡ್ಕೊಳ್ಳ. ಕೂತಿದ್ ಕಡೆನೆ ಝೂಮ್ ಮಾಡ್ಕೊಂಡು ಸೊ ಇವಾಗ ಬಂದು ಆಂಟಿ ಎಳ್ಳುಂಡೆ ಕಟ್ತಾ ಇದ್ದಾರೆ. ನಮ್ಮದಕ್ಕೆ ಇನ್ನೂ ದಪ್ಪ ಬರಬೇಕು ಅಂದರು. ಆಂಟಿಗೆ ಜಾಸ್ತಿ ದಪ್ಪ ಮಾಡೋಕ್ಕೆ ಬರಲ್ಲ ಅಂದರು. ಸರಿ ಅಂದ್ಬಿಟ್ಟು ನೀವು ಚಿಕ್ಕದು ಮಾಡಿಬಿಡಿ, ನಾನು ದಪ್ಪದು ಮಾಡ್ತೀನಿ ಅಂದರು. ಯಾಕಂದರೆ ರಿಟರ್ನ್ ಗಿಫ್ಟ್ಗೂ ಒಂದೊಂದು ಉಂಡೆ ಹಾಕೋಣ ಅಂದ್ಬಿಟ್ಟು. ಚಾಕ್ಲೇಟ್ ಎಲ್ಲ ಏನೂ ಹಾಕೋಲ್ಲ, ಹಳೆ ಸಂಪ್ರದಾಯನೇ ಪಾಲಿಸೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ತಟ್ಟೆ ಸಾಮಾನೆಲ್ಲ ಇಟ್ಟು ಪೂಜೆ ಅಂದರೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಅಲ್ಲೇ ತಂಬಿಟ್ಟು ಮುರ್ಕೊಡ್ತಾರೆ, ತಂಬಿಟ್ಟು ಎಳ್ಳುಂಡೆ. ಸೊ ನಾವು ಆ ಥರ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಚಿಕ್ಕ ಚಿಕ್ಕದಾಗಿ ಮಾಡಿಸ್ಬಿಟ್ಟಿದ್ದೀನಿ. ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಜೊತೆ ಹಾಕಿಸ್ಬಿಟ್ರೆ ಎಲ್ಲರಿಗೂ ಸಿಗುತ್ತೆ ಅಷ್ಟೇ. ಸೊ ಅದಕ್ಕೆ ನನ್ನ ಮಗಳು ಝೂಮ್ ಹಾಕಿ ಎಲ್ಲ ತೆಗಿತಾ ಇದ್ದಾರೆ, ಚಿಕ್ಕ ಉಂಡೆ ಎಲ್ಲ ಕೋನ್ ಮಾಡ್ತಾವನೆ. ಯಾರ್ಯಾರಿಗೆ ಬೇಕೋ ಅವರೆಲ್ಲ ಮಾಡಿಸ್ಕೊಳ್ಳಿ, ಇವ್ರು ಮಾಡ್ತಾರೆ ಆರ್ಡ್ರ್ ತೊಗೊಂಡು. ತಗೋತೀವಿ. ಇವ್ರು ಕಡಲೆನ ಪುಡಿ ಮಾಡ್ತಾವ್ರೆ. ಇರು ಜನ ತೋರ್ಸೋಣ ಇರು. ಇದು ತಂಬಿಟ್ಟಿಗೆ ಕಡಲೆಕಾಯಿ ಬೀಜ ಪುಡಿ ಮಾಡಿದ್ದೀವಿ, ಅಕ್ಕಿ ಹಿಟ್ಟು ಮತ್ತು ಕಡಲೆ. ಇಲ್ಲಿ ನುರುಕ್ತಾವ್ರೆ ಕಡಲೆನ. ಇಲ್ಲಿ ಎಳ್ಳುಂಡೆ ರೆಡಿ ಆಗ್ತಾ ಇದೆ ರಿಟರ್ನ್ ಗಿಫ್ಟ್ಗೆ ಹಾಕೋಕ್ಕೆ ಮತ್ತು ತಟ್ಟೆಗೆ ಜೋಡ್ಸೋಕ್ಕೆ. ಈಗ ನಾನು ಚೂರು ಮಾತಾಡ್ತೀನಿ. ಒಟ್ಟು 72 ಪೀಸ್ ಮಾಡಬೇಕು ಎಳ್ಳುಂಡೆ, ಮತ್ತು ತಂಬಿಟ್ಟು 72 ಪೀಸ್ ಮಾಡಬೇಕು. ಎರಡೂ ಆ ಕಡೆ ಕಪ್ಪಿಗಿರೋದು ಬೆಳಗಿರೋದು ಅಂತ. ಯಾರಿಗೆ ಯಾವ ಕಲರ್ ಇಷ್ಟ ಅವ್ರು ತಿನ್ನಲಿ ಅಂತ. ಈ ಕಡೆ ನಿಂತ್ಕೊಂಡು ಆ ಕಡೆ ಏನು ಮಾತಾಡೋದು ಬಿಡಿ ಅಂತ ಎಲ್ಲ. ಮಾತಾಡು. ಸೊ ಫ್ರೆಂಡ್ಸ್, ಇವಾಗ ಉರಕ್ಕಿ ತಂಬಿಟ್ಟು ರೆಡಿಯಾಗಿದೆ. ಇಲ್ಲಿ ಬಂದು ಚಿಕ್ಲಿ ತಂಬಿಟ್ಟು ರೆಡಿಯಾಗಿದೆ. ಇದೂ ಅಷ್ಟೇ 72 ಪೀಸ್ ಮಾಡಿದ್ದೀನಿ ರಿಟರ್ನ್ ಗಿಫ್ಟ್ಗೆ. ಒಂದು ಬ್ಲ್ಯಾಕ್ ಒಂದು ವೈಟ್ ಹಾಕೋಕ್ಕೆ. ಅದು ಬಂದು ತಟ್ಟೆಗಿಡಕ್ಕೆ, ಅದು 3 ಮಾಡ್ಕೊಳ್ತಾರೆ. ಇದೆರಡು ತಟ್ಟೆಗಿಡಕ್ಕೆ. ಇನ್ನು ಕೋನ್ ಎಲ್ಲ ಮಾಡಬೇಕು, ಕಡಲೆಕಾಯಿ ಉಂಡೆ ಮಾಡಬೇಕು. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇವತ್ತಪ್ಪ ನಾಳೆ ಮಾಡ್ತಾವ್ರೆ. ಟೈಮ್ ಆಗೋಗಿದೆ ಆಲ್ರೆಡಿ, ಪಾಪ ಅವರು ಮನೆಗೆ ಹೋಗ್ಬೇಕಲ್ವ. ಹಂಗಾಗಿ ನಾಳೆ ಇನ್ನಿಕ್ಕೆ.